ಇನ್ನು ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಬಗ್ಗೆ ಡಿಕೆ ಇವತ್ತು ರಿಯಾಕ್ಟ್ ಮಾಡಿದ್ದಾರೆ. ನೆನ್ನೆ ಸಿಎಂ ಸಾಹೇಬ್ರನ್ನ ಕೇಳಿದ್ರೆ ಹೋಗಿ ಡಿಕೆ ಶಿವಕುಮಾರ್ರನ್ನ ಕೇಳಿ ಅಂತ. ಇವತ್ತು ಡಿಕೆ ಶಿವಕುಮಾರ್ ಅವರನ್ನ ಕೇಳಿದ್ರೆ ಎಷ್ಟೇ ಏನೇ ಮಾಡಿದ್ರು ಕೂಡ ಗುಂಡಿ ಇದ್ದೇ ಇರುತ್ತೆ, ರಸ್ತೆ ಅಂದಮೇಲೆ ಗುಂಡಿ ಇರಲ್ವಾ, ಗುಂಡಿ ಬಿದ್ದದ್ದನ್ನ ಯಾವ ಮಂತ್ರಿ ಹೇಳ್ತಾರೆ, ಪೋಸ್ಟ್ ಮಾಡಿ ಯಾವ ಮಂತ್ರಿಗಳು ಕೂಡ ಹೇಳ್ತಾರ, ದಿನ ಒಂದೊಂದು ರಸ್ತೆ ಗುಂಡಿಗಳು ಫೋಟೋ ಹಾಕ್ತಾರೆ ಅಂಥೇಳಿ ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಅಂತ ಒಂದು ಜವಾಬ್ದಾರಿ ಕೂಡ ಮುಂದಕ್ಕೆ ಒಂದು ಹೊಸ ಚಿಂತನೆ ಆಲೋಚನೆಯನ್ನು ನಾನು ಮಾಡ್ತಾ ಇದ್ದೀನಿ. ಬೇರೆ ಕಡೆ ಬಾಂಬೆಲೆಲ್ಲ ಇದೆಯಂತೆ, ನಾನು ನಿನ್ನೆ ಹೋಗಿದ್ದೆ, ಚರ್ಚೆ ಮಾಡಿದೆ. ಈ ಮೇಜರ್ ರೋಡು ಯಾರು ಮೇಂಟೈನ್ ಮಾಡ್ತಾರೆ, ಕಟ್ಟಿರ್ತಾರೆ, ಅವ್ರಿಗೆ ಅದನ್ನ ಕಸನೂ ಕ್ಲೀನ್ ಮಾಡೋಂಥ ಒಂದು ಜವಾಬ್ದಾರಿ ಕೂಡ ಮೇಜರ್ ರೋಡ್ಗಳಲ್ಲಿ ಕೊಟ್ಟಿದ್ದಾರೆ. ಅದು ಕೂಡ ನಾವು ಆಲೋಚನೆ ಮಾಡ್ತಾ ಇದ್ವಿ. ಈ ಬರೀ ಅವರು ಗುಂಡಿ ಮುಚ್ಚುವಂಥದ್ದು, ಮೇಂಟೆನೆನ್ಸು, DLP ಪೀರಿಯಡ್ ಅನ್ನೋದಲ್ಲದೆ ಕಸ ಕೂಡ ಅವರೇ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಅನ್ನೋದು ಕೂಡ ಆಲೋಚನೆಯನ್ನ ಮಾಡ್ತಾ ಇದ್ದೀವಿ. ಅಲ್ಲಪ್ಪ, ಇಡೀ ರಾಜ್ಯದಲ್ಲಿ ಯಾವ್ದಾರು ಒಬ್ಬ ಮಂತ್ರಿ ನಿಮ್ಗೆಲ್ಲಿ ಕಸ ಕಾಣ್ತೀರಿ ಫೋಟೋ ಹಾಕಿ ನೀವು ವಾಲ್ ಪೋಸ್ಟ್ ಮಾಡಿ ನಮಗೆ ತಿಳಿಸಿ, ಗುಂಡಿ ಇರೋದು ತಿಳಿಸಿ. ಅದನ್ನ ಕೆಲವು ಮಾಧ್ಯಮದವರು ದಿನಾ ಒಂದೊಂದು ಗುಂಡಿ ಫೋಟೋ ಹಾಕ್ತಾರೆ. ಎಷ್ಟು ಮಾಡಿದ್ರು ಗುಂಡಿ ಇದ್ದೇ ಇರ್ತದೆ. ಬದುಕಿನಲ್ಲಿ ಗುಂಡಿ ಏನು ಮಾಡ, ಒಂದು ಜರ್ಕ್ ಹೊಡೆದ್ರೆ ಗುಂಡಿ ಆಗೇ ಆಯ್ತದೆ. ಆಯ್ತಾ, ನೋಡೋಣ. ನಾವು ಏನೇನೋ ಈಗ ಕಾಂಕ್ರೀಟ್ ರೋಡ್ ಜೊತೆಗೆ ಇನ್ನೊಂದು ಯಾವುದೋ ಒಂದು ಬಂದಿದೆ, ಹೈದರಾಬಾದಲ್ಲೂ ಕೊಟ್ಟಿದ್ದಾರಂತೆ, ನೋಡ್ತೀನಿ. ಇಲ್ಲಿ ಬೇರೆ ಕಡೆನೂ ಕೊಟ್ಟಿದ್ದಾರಂತ. 10 ವರ್ಷ ಗ್ಯಾರಂಟಿ ನಮ್ಮ ಡಾಂಬರ್ದು. ಅದು ಈಗಾಗಲೇ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಮುಂದಕ್ಕೆ ಒಂದು ಇನ್ನು ರಸ್ತೆ ಗುಂಡಿಯಿಂದ ಇಂಡಸ್ಟ್ರಿಗಳು ಬೇರೆ ಕಡೆ ಹೋಗ್ತಾ ಇವೆ ಅನ್ನುವಂಥ ಒಂದು ಮಾತನ್ನ ಇವತ್ತು ಬೆಂಗಳೂರಿನಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ವಾಹನಗಳ ಬ್ರೇಕ್ಗೆ, ಜರ್ಕ್ಗೆ ರಸ್ತೆ ಗುಂಡಿ ಆಗಲ್ಲ ಸ್ವಾಮಿ. 2 ವರ್ಷಗಳಿಂದ ಗುಂಡಿ ಬೀಳದಂತೆ ಮಾಡಲೇ ಇಲ್ಲ. ಮಳೆ ಹೆಚ್ಚಾಗಿ ಬಂದಿದ್ದಕ್ಕೆ ಗುಂಡಿ ಬಿದ್ದಿದೆ. ರಸ್ತೆ ಗುಂಡಿ ಬಿದ್ದಾಗ ಇವರು ಮುಚ್ಚಬೇಕಿತ್ತು. ಇದು ರಾಜ್ಯ ಸರ್ಕಾರದ ಹೊಣೆಗೇಡಿತನದಿಂದ ನಡೆದಿದೆ ಅಂತ ಹೇಳಿ ಛಲವಾದಿ ನಾರಾಯಣ ಸ್ವಾಮಿ ಕಿಡಿಕಾರಿದ್ದಾರೆ. ಡೆಡ್ಲೈನ್ ಮುಗಿದ್ರೂ ಕೂಡ ರಸ್ತೆ ಗುಂಡಿಗಳನ್ನ ಇವರು ಮುಚ್ಚಿಲ್ಲ ಅಂತ ಆಕ್ರೋಶಿತರಾಗಿದ್ದಾರೆ. ಬ್ರೇಕ್ಗೆ ಜರ್ಕ್ಗೆ ಗುಂಡಿ ಆಗೋದಿಲ್ಲ. ಇವರು 2 ವರ್ಷದಿಂದ ರಸ್ತೆಗಳನ್ನು ಅಲ್ಲಿ ಗುಂಡಿ ಬೀಳದಿದ್ದಂಗೆ ಇಟ್ಕೊಳ್ಬೇಕು ಅಂತೇಳಿ ಇವರು ಮಾಡಲೇ ಇಲ್ಲ. ಅದರಲ್ಲೂ ಹೆಚ್ಚಿನ ಮಳೆ ಈ ಸಾರಿ ಬಂದಿದ್ದರಿಂದ ಎಲ್ಲ ರಸ್ತೆಗಳು ಗುಂಡಿ ಬಿದ್ದಿದೆ. ಬಿದ್ದ ತಕ್ಷಣ ಅದನ್ನು ಮುಚ್ಚತಕ್ಕಂಥ ಕೆಲಸವನ್ನು ಮಾಡಿದ್ದಿದ್ರೆ ಇಂಥ ಪರಿಸ್ಥಿತಿ ಉದ್ಭವ ಆಗ್ತಿರಲಿಲ್ಲ. ಇವತ್ತು ಇಂಡಸ್ಟ್ರಿಗಳು ಕೂಡ ಇದನ್ನೆಲ್ಲವನ್ನು ನೋಡಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಈಗಾಗಲೇ ಇಂಡಸ್ಟ್ರೀಸ್ ಮಿನಿಸ್ಟ್ರಿ ಹೇಳ್ತಾರೆ, ಒಂದಿನ ಹೇಳ್ತಾರೆ ಯಾವ ಇಂಡಸ್ಟ್ರಿಗಳು ಕೂಡ ಬೇರೆ ರಾಜ್ಯಗಳಿಗೆ ಹೋಗಲಿಲ್ಲ, ಮತ್ತೊಂದು ದಿನ ಹೇಳ್ತಾರೆ ಆ ಇಂಡಸ್ಟ್ರಿಗಳು ಕೆಲವು ಹೋಗಿರೋದಕ್ಕೆ ಕೇಂದ್ರ ಸರ್ಕಾರವೇ ಹೊಣೆ. ಈ ರೀತಿಯ ಹೊಣೆಗೇಡಿ ಹೇಳಿಕೆಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ನಿನ್ನೆ ನಾನು ಗಮನಿಸಿದ್ದು, ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಡೆಡ್ಲೈನ್ ಮುಗಿದಿದೆ, ನೀವು ಇನ್ನೂ ಮುಚ್ಚಿಲ್ಲವಲ್ಲ ಯಾಕೆ ಅಂತ ಕೇಳಿದಾಗ ಅವರು ಹೇಳ್ತಿರ್ತಕ್ಕಂಥ ಮಾತು ಏನು ಅಂತಂದರೆ, DK ಶಿವಕುಮಾರ್ ಅವ್ರನ್ನ ಕೇಳ್ರಿ ಅಂತ. ಅಂದರೆ ಸರ್ಕಾರ ಹೊಣೆಗೇಡಿ ಸರ್ಕಾರವ? DK ಶಿವಕುಮಾರ್ ಅವರು ಮಂತ್ರಿಗಳು, ಅವರು ಉತ್ತರ ಕೊಡಬೇಕು ನಿಜ. ಆದರೆ ಒಬ್ಬ ಮುಖ್ಯಮಂತ್ರಿಯಾಗಿ ಈ ರೀತಿ ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಡ್ತಕ್ಕಂಥ ಸರಿಯಾದ್ದಲ್ಲ. ತಕ್ಷಣಕ್ಕೆ ಈಗಾಗಲೇ ಡೆಡ್ಲೈನ್ ಮುಗಿದಿದೆ, ಈಗ ಏನು ಗುಂಡಿಗಳಿದೆ ಅದನ್ನು ಮುಚ್ಚತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಲೇ ಆಗ್ರಹ ಪಡಿಸ್ತೇನೆ.